ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿಗಲಿದೆ ನಿಮ್ಮ ಉದ್ಯೋಗದಲ್ಲಿ ಭರ್ಜರಿ ಲಾಭ. ಕನ್ಯಾ ರಾಶಿಯವರು ಜೂನ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀವು ನಂಬಿರುವಂಥ ವ್ಯಕ್ತಿಗಳಿಂದನೇ ಮೋಸ ಆಗುವಂಥ ಸಾಧ್ಯತೆ ಕೂಡ ಇದೆ. ಈ ತಿಂಗಳು ಕನ್ಯಾ ರಾಶಿಯವರು ಮಾನಸಿಕ ನೆಮ್ಮದಿಗೋಸ್ಕರ ಈ ಒಂದು ಸೂತ್ರನ ಅನುಸರಿಸಲೇಬೇಕು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಏನು ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಒಂದು ಅದ್ಭುತವಾದ ಒಂದು ಸಮಯ ಕಾದಿದೆ. ಯಾಕೆ? ಗುರುಬಲ ಬರ್ತಾ ಇದೆ. ಗುರು ನಿಮ್ಮ 10ನೇ ಮನೆಯಿಂದ 11ನೇ ಮನೆಗೆ ಪ್ರವೇಶ ಮಾಡ್ತಿದ್ದಾನೆ. ಅದರಲ್ಲೂ ತನ್ನ ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ. ಸೊ ಇದರಿಂದ ಏನೆಲ್ಲ ಲಾಭಗಳು ನಿಮಗೆ ಕಾದಿದೆ, ಏನೆಲ್ಲ ಲಾಭಗಳನ್ನ ನೀವು ನೋಡಬಹುದು. ಗುರುಬಲ ಬಂದಾದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ, ಒಳ್ಳೆ ಗಂಡು ಸಿಕ್ಕಿಲ್ಲ ಅಥವಾ ಒಳ್ಳೆ ಹೆಣ್ಣು ಸಿಕ್ಕಿಲ್ಲ, ತುಂಬ ದಿವಸ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅನ್ನೋರಿಗೆ ಒಳ್ಳೆ ಸಮಯ ಇದು. ಈ ಸಮಯದಲ್ಲಿ ಗಂಡು ಹೆಣ್ಣು ಹುಡ್ಕೋದಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಗೃಹ ಪ್ರವೇಶ, ನಾಮಕರಣ ಅಥವಾ ಮದುವೆ ಕಾರ್ಯಗಳು ಎಲ್ಲದಕ್ಕೂ ಕೂಡ ಒಳ್ಳೆ ಸಮಯ ಕಾದು ಬಂದಿದೆ. ಈಗ ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೊಳ್ಳೆ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಲಾಭ ಸ್ಥಾನದಲ್ಲಿ ಗುರು ಇದ್ದಾನೆ, ಒಳ್ಳೆ ಲಾಭ ಕೊಡ್ತಾನೆ. ಅದು ಉಚ್ಚ ರಾಶಿನಲ್ಲಿ ಕುತ್ಕೊಂಡಿದ್ದಾನೆ. ತುಂಬ ಉತ್ತಮವಾದ ಸಮಯ. ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಷ್ಟೇ. ಏನಕ್ಕೆ ಈ ಮಾತು ಹೇಳಿದೆ ನಾನು ಅಂದರೆ, ಶನಿಯ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಜಿ ಜಾಸ್ತಿ. ಅದನ್ನು ನಾನು ಹೇಳಿದ್ದು. ಇದು ಒಂದು ಮಿಸ್ಟೇಕ್ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತ ಸಕ್ಸಸ್ನ ನೋಡಬಹುದು. ಸೊ ಹಾಗಾಗಿ ಶನಿಯ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಜಾಸ್ತಿ. ಬೇಗ ಇದು ಕೆಲಸ ಮಾಡಲ್ಲ. ಅವಕಾಶಗಳು ಬಂದರೂ ಆಮೇಲೆ ಹೋಗೋಣ, ಇನ್ನೊಂದು ಸತಿಗೆ ಹೋಗೋಣ ಅಂತ ಯೋಚನೆ ಮಾಡೋದು. ಈಗ ಒನ್ ಅಟ್ ಎ ಟೈಮ್ 10 ಅವಕಾಶ ಬಂದರೆ 10 ಅವಕಾಶಗಳನ್ನ ಮೇಂಟೈನ್ ಮಾಡ್ದಿರಾ ಯಾವುದೋ 1-2 ಮಾಡಿಬಿಟ್ಟು ಇನ್ನೊಂದು 8ನ ಹಾಗೆ ಬಿಟ್ಬಿಡೋದು. ನಾಳೆ ಕೆಲಸನೇ ಇರಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಅಂಥ ಸಂದರ್ಭ ಕ್ರಿಯೇಟ್ ಆಗೋದು ಬೇಡ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಅದ್ರ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಒಳ್ಳೆ ಲಾಭ ನೋಡೋ ಟೈಮು ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಬೇರೆ ಗ್ರಹಗಳ ಸಂಚಾರ ಅಂತ ನೋಡಿದ್ರೆ ನೋಡಿ, ಬುಧ ಮತ್ತು ಶುಕ್ರ ಗ್ರಹಗಳು ಕೂಡ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸ್ವಲ್ಪ ದಿನಗಳ ನಂತರ ನಿಮ್ಮ 11ನೇ ಮನೆಗೆ ಆ ಗ್ರಹಗಳು ಬರ್ತಾರೆ. ಆವಾಗ ನಿಮಗೆ 3 ಗ್ರಹಗಳ ಒಂದು ಸಂಯೋಗ 11ನೇ ಮನೇಲಿ ನಡೆಯುತ್ತೆ. ಮನೆಯಲ್ಲಿ ನಿಮಗೆ ಹೆಣ್ಮಕ್ಳಿಂದ ಲಾಭ ಬರೋದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಮತ್ತು ಮನೇಲಿ ಏನೋ ಒಂಥರ ಕಳೆ, ಏನೋ ಶುಭ ಕಾರ್ಯಗಳಾಗುವಂಥದ್ದು, ಒಳ್ಳೆಯ ಸಂತೋಷಕರವಾದ ಒಂದು ವಾತಾವರಣ ನೀವು ನೋಡ್ತೀರಾ. ಸೊ 10ನೇ ಮನೇಲಿ ಶುಕ್ರ ಇದ್ದಾಗ ನಿಮ್ಗೇನಾಗುತ್ತೆ, ಯಾರೆಲ್ಲ ಏನು ಬಟ್ಟೆಗಳನ್ನ ಮಾರಾಟ ಮಾರುವಂಥವ್ರು, ಕಾಸ್ಮೆಟಿಕ್ ಮಾರುವಂಥವ್ರು ಎಲ್ಲರಿಗೂ ಒಳ್ಳೆ ಲಾಭ ಬರುವಂಥ ಟೈಮ್ ಆಗಿರುತ್ತೆ. 11ನೇ ಮನೆಗೆ ಬಂದಾದ್ಮೇಲೂ ಅಷ್ಟೇ ಈ ಒಂದು ವೃತ್ತಿನಲ್ಲಿ ಯಾರು ಇರ್ತೀರೋ ಅವರೆಲ್ಲರೂ ಅದ್ಭುತವಾದ ಒಂದು ಸಮಯ. ಯಾಕಂದರೆ ನೋಡಿ, ಗ್ರಹಗಳೆಲ್ಲ ಮೂವ್ಮೆಂಟ್ ಆಗ್ತಾ 12ನೇ ಮನೆಗೂ ಬರ್ತವೆ. ಸೊ 11ನೇ ಮನೇಲಿ ಇರೋವರೆಗೂ ಏನೆಲ್ಲ ಕೆಲಸಗಳು ಮಾಡ್ಕೊಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ಮಾಡ್ಕೊಳ್ಳಿ. ಈಗೇನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು, ಹೊಸ ಸಂಸ್ಥೆ ಓಪನ್ ಮಾಡಬೇಕು, ಯಾವುದಾದ್ರೂ ಹೊಸ ಕೆಲಸಗಳನ್ನ ಮಾಡಬೇಕು ಅಂದರೆ ಎಲ್ಲದಕ್ಕೂ ಒಳ್ಳೆ ಟೈಮ್. ಗ್ರಹಗಳ ಒಂದು ಅಲೈನ್ಮೆಂಟ್ ನೋಡ್ಕೊಳ್ಳಿ, ಸ್ಥಾನಮಾನ ನೋಡ್ಕೊಳ್ಳಿ, ನಿಮ್ಮ ಸಮಯ ಹೇಗಿದೆ ಅಂತ ನೋಡಿಕೊಂಡು ಖಂಡಿತ ನೀವು ಮಾಡ್ಕೋಬಹುದು. ತುಂಬ ಅದ್ಭುತವಾದ ಒಂದು ಸಮಯ ಆಗಿದೆ. ಇನ್ನು ಸೂರ್ಯನ ಸ್ಥಾನಮಾನ ಅಂತ ನೋಡೋಕೆ ಹೋದಾಗ 9ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೀತಾ ಇದೆ. ಗೌರ್ಮೆಂಟ್ ಕೆಲಸಗಳೆಲ್ಲ ತುಂಬ ಅದೃಷ್ಟಕರವಾಗಿ ನಡೆಯುತ್ತೆ. 9ನೇ ಮನೆಯಿಂದ 10ನೇ ಮನೆಗೆ ಸೂರ್ಯ ಬರ್ತಾನೆ. ಸೊ ಹಾಗಾಗಿ ಯಾರೆಲ್ಲ ಸೆಮಿ ಗೌರ್ಮೆಂಟ್ ಇರ್ತೀರಾ, ಪ್ರತಿದಿನ ಗೌರ್ಮೆಂಟಿಂದನೇ ಕೆಲಸಗಳಾಗಬೇಕು ಅಂತನೋರಿಗೆಲ್ಲ ಫಾಸ್ಟಾಗಿ ಕೆಲಸಗಳಾಗ್ತಾ ಇರುತ್ತೆ. ಬೇಗ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊತೀರಾ.
ಜೊತೆಗೆ ಬುಧನ ಜೊತೆ ಸೂರ್ಯನ ಸಂಯೋಗ ಆಗೋದ್ರಿಂದ ಬುಧಾದಿತ್ಯ ಯೋಗ ಕೂಡ ನಿಮ್ಮ 10ನೇ ಮನೆಯಲ್ಲಿ ಆಗುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ, ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಸೊ ಎಲ್ಲ ರೀತಿಯಿಂದನೂ ಕೂಡ ಶುಭವಾದ ಒಂದು ಸಮಯ ಆಗತ್ತೆ. ಜೊತೆಗೆ ಕುಜನ ಒಂದು ಸಂಚಾರ ಅಂತ ನೋಡೋಕೆ ಬಂದರೆ 8ರಲ್ಲಿ ಕುಜನ ಸಂಚಾರ ಇದೆ. ಸೊ ಹಾಗಾಗಿ ಯಾವ ವಿಷಯದಲ್ಲಿ ತುಂಬ ಕೇರ್ಫುಲ್ ಇರಬೇಕು ಅಂತಂದರೆ, ವಾಹನ ಚಲಾವಣೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅಥವಾ ಆಕ್ಸಿಡೆಂಟ್ಗಳಾಗುವಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿರಿ. ಯಾಕಂದರೆ ಆರೋಗ್ಯ ಸಮಸ್ಯೆ ಬಂತು ಅಂತಂದರೆ ಅದನ್ನ ಸುಧಾರಿಸ್ಕೊಳ್ಳೋಕ್ಕೆ ನಿಮಗೆ ನೋಡಿ ಒಳ್ಳೆ ಸಮಯ ಬಂದರೂ ಕೂಡ ಯಾವುದೇ ಯೂಸ್ ಇಲ್ದಂಗೆ ಆಗಿಬಿಡುತ್ತೆ. ಮತ್ತು ಇವಾಗ ಹೇಳಿದೆ ನಾನು, ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ. ಏನಾದ್ರು ಪೆಟ್ಟು ಮಾಡ್ಕೊಳ್ಳೋದು ಅಥವಾ ಮೂಳೆಗಳಿಗೆ ಏಟುಗಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ 12ರಲ್ಲಿ ಕೇತು ಬೇರೆ ಇದ್ದಾನೆ, ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು. ಹಾಗಾಗಿ ಎಷ್ಟು ನೀವು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದು. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ಅದೇ ಒಂದು ಮೇಜರ್ ಪ್ರಾಬ್ಲಮ್ಮು. ಇನ್ನು 7ನೇ ಮನೆಯಲ್ಲಿ ನಿಮಗೆ ಶನಿ ದೃಷ್ಟಿ ಇರೋದ್ರಿಂದ, 7ನೇ ಮನೇಲಿ ಶನಿ ಕುತ್ಕೊಂಡು 7ನೇ ಮನೆಯಿಂದನೇ ಲಗ್ನ ನೋಡ್ತಿದ್ದಾನೆ, ಸ್ವಲ್ಪ ಲೇಸಿ ಫೀಲ್ ಆಗ್ತೀರಾ. ಆದರೂ ಗುರು ದೃಷ್ಟಿ ಬೀಳ್ತಾ ಇದೆ. ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅದರಲ್ಲಿ ಚೇತರಿಕೆ. ಇವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರುತ್ತೆ. ಆದರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವಾಗ ಇನ್ನು ಮೇಲೆ ಸ್ವಲ್ಪ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರೋದು, ಪ್ರೀತಿ ವಿಶ್ವಾಸ ಮೂಡೋಕ್ಕೆ ಶುರುವಾಗುತ್ತೆ. ಒಬ್ಬರ ಮೇಲೆ ಇವಾಗ ಏನಾದರೂ ಯಾರ್ದಾದ್ರೂ ಒಂದು ನೆಗೆಟಿವ್ ಕೇಳಿರ್ತೀರ, ಅವ್ರ ಬಗ್ಗೆ ಏನಾದರೂ ಹಿಂದೆಗಡೆಯಿಂದ ಗಂಡ ಹಂಗಂದ ಅಥವಾ ಹೆಂಡತಿ ಹಿಂಗಂದ್ಲು ಅಂತ ಏನೋ ಕೆಲವೊಂದು ಕೇಳಿ ಮನಸ್ಸಲ್ಲಿ ಬೇಜಾರುಗಳು ಅಥವಾ ಮನಸ್ತಾಪಗಳು ಏನಿತ್ತು, ಇನ್ಮೇಲೆ ಏನಾಗುತ್ತೆ, ಇಲ್ಲಪ್ಪ ಇವ್ರು ತುಂಬ ಒಳ್ಳೆಯವರು, ಒಂದು ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಈ ಮನುಷ್ಯ ನಮ್ಗೆ ಸಿಕ್ಕಿರೋದೇ ತುಂಬ ಪುಣ್ಯ ಅನ್ನೋಂಥ ಒಂದು ಪರಿಸ್ಥಿತಿಗೆ ನೀವು ಬರೋಕ್ಕೆ ಶುರು ಮಾಡ್ಕೊತೀರಾ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ನಿಮಗೆ 6ನೇ ಮನೇಲಿ ರಾಹು ಸಂಚಾರ ನಡೀತಿದೆ. ಉದ್ಯೋಗಸ್ಥರಿಗೆ ಏನಾಗುತ್ತೆ ಅಂತಂದರೆ ಕೆಲಸದಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಬರುತ್ತೆ, ಆದರೆ ಪ್ರೆಷರ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ ಆಗುತ್ತೆ. ಎಂಥ ಚಾಲೆಂಜಿಂಗ್ ಬಂದರೂ ಎದುರಿಸ್ತೀರಾ ಅದು ಬೇರೆ ಮಾತು, ಆದರೂ ಕೂಡ ಚಾಲೆಂಜಿಂಗ್ ನಿಮ್ಮನ್ನು ಏನು ಎದುರಾಕೊಳ್ಳೋವಂಥ ಒಂದು ಸಮಯ ಬರುತ್ತೆ. ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಎಂಥ ಶತ್ರುಗಳು ಬಂದರೂ ಕೂಡ ನೀವೇ ಅವ್ರ ಮುಂದೆ ವಿನ್ ಆಗ್ತೀರ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಕೋರ್ಟ್ ಕೇಸ್ಗಳಲ್ಲಿ ವಿನ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಜೊತೆಗೆ ನಿಮಗೆ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆ. ಇವಾಗ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವರ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಈಗ ಯಾರಾದರೂ ಪ್ರೇಮಿಗಳಿದ್ದಾರೆ ಕನ್ಯಾ ರಾಶಿನಲ್ಲಿ ಅಂತಂದರೆ ನಿಮ್ಮ ವಿಚಾರದ ಬಗ್ಗೆ ನಿಮ್ಮ ಮನೆಯಲ್ಲಿ ತಿಳಿಸಿ ಮದುವೆ ಕೂಡ ಯೋಗ ಕೂಡ ಬರುತ್ತೆ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಅಕ್ಟೋಬರ್ ತನಕ ಮಾತ್ರನೇ ಗುರು ನಿಮಗೆ ಏನು 11ನೇ ಮನೇಲಿ ಇರ್ತಾನೆ, ತದನಂತರ ಗುರುಬಲ ಹೋಗುತ್ತೆ. ಹಾಗಾಗಿ ಅದಕ್ಕೆ ಮುಂಚೆನೇ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಬಿಡಿ. ಇನ್ನು ಅದು ಬಿಟ್ಟರೆ ನಿಮಗೆ ಗುರುವಿನ ಸಂಚಾರ, ಗುರು ನಿಮಗೆ 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದನೂ ಏನಾಗುತ್ತೆ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವರಿಗೆ ತುಂಬ ಉತ್ತಮವಾದ ಸಮಯ ಆಗುತ್ತೆ. ಸ್ವಲ್ಪ ಬೇಗ ನೀವು ನಿಮ್ಮ ಕೆಲಸಗಳನ್ನ ಜನಗಳಿಗೆ ಬೇಗ ತೋರಿಸೋವಂಥದ್ದು ಅಥವಾ ಜನಗಳು ನಿಮ್ಮ ಕೆಲಸನ ಮೆಚ್ಚುವಂಥದ್ದು, ನಿಮ್ಮ ಮಾತಿಗೆ ಬೆಲೆ ಬರುವಂಥ ಒಂದು ಸಮಯ ಆಗಿರುತ್ತೆ. ಸೊ ಎಲ್ಲ ರೀತಿಯಿಂದನೂ ಕೂಡ ತುಂಬ ಉತ್ತಮವಾದ ಒಂದು ಸಮಯ. ಭೂಮಿಯಿಂದನೂ ಕೂಡ ಲಾಭ ಬರುತ್ತೆ. ಕುಜನ ಸಂಚಾರದ ನಂತರ ಕುಜ ನಿಮಗೆ 8ರಲ್ಲಿದ್ದಾನೆ, 9ನೇ ಮನೆಗೆ ಬಂದಾದಮೇಲೆ ಭೂಮಿಯಿಂದನೂ ಕೂಡ ನಿಮಗೆ ಲಾಭಗಳಾಗತ್ತೆ. ಸೊ ಹಾಗಾಗಿ ಗೌರ್ಮೆಂಟಿಂದನೂ ಕೂಡ ನಿಮಗೆ ಒಳ್ಳೆ ಲಾಭಗಳನ್ನ ನೋಡ್ಕೊಂಬರ್ಬೋದು. ಯಾಕಂದರೆ 8ನೇ ಮನೇಲಿದ್ದಾಗ ಕೆಲವೊಂದು ವಿಚಾರಗಳನ್ನ ಕೇಳಿರ್ತೀರ, ಏನೋ ಭೂಮಿ ಒತ್ತುವರಿ ಆಯಿತು ಅಥವಾ ಇನ್ನೇನೋ ವಿಷಯಗಳನ್ನ ಕೇಳಿರ್ತೀರ. ಆದರೆ ಸೂರ್ಯ ಬದಲಾವಣೆ ಆಗ್ತಾ ಖಂಡಿತವಾಗ್ಲೂ ಒಳ್ಳೆಯದನ್ನು ಕೂಡ ನೀವು ಕೇಳ್ಕೊಂಡು ಬರ್ತಾ ಇರ್ತೀರ. ಸೊ ಎಲ್ಲ ರೀತಿಯಿಂದನೂ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ಸಮಯನೇ ಆಗಿದೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ, ರೈತರಿಗೂ ತುಂಬ ಉತ್ತಮವಾದ ಸಮಯ. ಅದ್ರ ಬಗ್ಗೆ ಹೇಳೋದೇ ಬೇಡ, ಆ ರೀತಿಯಲ್ಲಿ ತುಂಬ ಒಳ್ಳೆ ಸಮಯನ ನೀವು ಇವಾಗ ನೋಡ್ತೀರಾ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗಣಪತಿ ಧ್ಯಾನ ಮಾಡ್ಕೊಂಡು ಬನ್ನಿ. ಪ್ರತಿದಿನವೂ ಕೂಡ ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 21 ಸತಿನೋ 3 ಸತಿನೋ ಅಥವಾ 5 ಸತಿನೋ ಹೇಳ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ ಗುರುವಿನ ಆರಾಧನೆ ಜಾಸ್ತಿ ಮಾಡಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಮಂತ್ರನ ಪಠನೆ ಮಾಡಿ ಗುರುವಿನ ಆಶೀರ್ವಾದನ ತೊಗೊಂಡು ಬನ್ನಿ. ಇದು ಖಂಡಿತವಾಗ್ಲೂ ನಿಮಗೆ ಎಂಥ ನೆಗೆಟಿವಿಟಿ ಬಂದರೂ ತಡೆಯುತ್ತೆ. ವಿಷ್ಣು ಸಹಸ್ರನಾಮನ ನಿಮ್ಮ ಲೈಫ್ ಟೈಮು ಪ್ರತಿದಿನ ವಿಷ್ಣು ಸಹಸ್ರನಾಮ ಮತ್ತು ಲಲಿತ ಸಹಸ್ರನಾಮನ ಕೇಳಿ, ಯಾವುದೇ ಒಂದು ನೆಗೆಟಿವಿಟಿನೂ ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ.
ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.